ಇದು ಸಿನಿಮಾ ಸಂಭ್ರಮ ಆದರೆ ಮತ್ತೊಂದು ಸಂಭ್ರಮ ಡಿ ಪಕ್ಕ ಈಗ ಡಿ ಸ್ಕ್ವೇರ್ ಆಗುವಂಥ ಟೈಮು ಧನ್ಯತೆ ಅವ್ರು ಬಾಳಲ್ಲಿ ಬರ್ತಿರೋವಂಥದ್ದು ಈ ಒಂದು ಖುಷಿ ವಿಚಾರ. ಅದೇ ಎಲ್ಲರೂ ಕೇಳ್ತಾನೆ ಇದ್ದರು. ಸೊ ಖುಷಿಯಾಗಿ ನಾನು ಅನೌನ್ಸ್ ಮಾಡಿದ್ದೀನಿ, ಫೆಬ್ರವರಿ 16ಕ್ಕೆ ಮದುವೆ ಇದೆ. ಚೆನ್ನಾಗಿದೆ ಎಲ್ಲನೂ. ಇಷ್ಟು ದಿನ ಒಬ್ಬನೇ ಇದ್ದೆ, ಈಗ ಜೊತೆಗೆ ಇನ್ನೊಂದು ಜೀವ ಇದೆ, ಎಲ್ಲನೂ ಚೆನ್ನಾಗಿದೆ. ಸದ್ಯದಲ್ಲಿ ಎಲ್ಲರೂ ಮದುವೆ ಕರಿತೀನಿ. ಸೊ ಅವಾಗಿನ್ನೂ ಇನ್ನಷ್ಟು ವಿಷಯಗಳನ್ನ ಹಂಚ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ರು. ಹಾಂ, ಹೈದ್ರಾಬಾದಿಗೆ ಅಂದರೆ ಒಂದು ಒಳ್ಳೆ ಈವೆಂಟ್ ಅಲ್ಲ, ಮೆಗಾಸ್ಟಾರ್ ಆ ಥರದವ್ರು ಬರ್ತೀಯಾರಲ್ಲ, ಸೊ ಜೊತೆಗೆ ಹೋಗಿದ್ವಿ. ಈ ಸ್ಟೋರಿ ಬಗ್ಗೆ ಹೇಳೋದಾದರೆ ಈ ಲವ್ ಸ್ಟೋರಿ ಯಾವಾಗಿನ ಸ್ಟಾರ್ಟ್ ಆಯಿತು? ಯಾಕಂದರೆ ಅವ್ರಿಗೂ ಸಮಾಜ ಕೆಲಸಗಳು ಅಂದರೆ ಭಾಳ ಇಷ್ಟ ಅಂತೆ. ಸೊ ಆ ಕಾರಣಕ್ಕೋಸ್ಕರ ಡಾಲಿ ಅವರು ತುಂಬ ಹತ್ರ ಆಗಿ ಇಷ್ಟ ಆಗಿದ್ರು ಅಂತ. ಅಂದರೆ ಈಗ ಒಂದೇ ಥರ ಯೋಚನೆ ಮಾಡೋರು, ನಮ್ಮ ಥರನೇ ಯೋಚನೆ ಮಾಡೋರು ಸಿಕ್ಕಾಗಲೇ ಅಲ್ವ ಅದೊಂದು ಒಳ್ಳೆ ಜರ್ನಿ ಶುರುವಾಗೋದು. ಸೊ ನಮ್ಮ ಥರನೇ ಮಿಡ್ಲ್ ಕ್ಲಾಸಿಂದ ಬಂದಿರೋ ಹುಡುಗಿ, ತಂದೆ ತಾಯಿ ಟೀಚರ್ಸ್ ಆಗಿದ್ದವರು, ಡಾಕ್ಟ್ರ್ ಆಗ್ಯಾಳೆ, ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ, ವರ್ಕ್ ಎಥಿಕ್ಸ್ ಚೆನ್ನಾಗಿದೆ, ಸಿಂಪಲ್ಲು. ಸೊ ಹಾಗಾಗಿ ಕನೆಕ್ಟ್ ಆಯಿತು ಆ್ಯಂಡ್ ಜರ್ನಿ ಶುರುವಾಗಿದೆ. ಲವ್ ಸ್ಟೋರಿ ಎಲ್ಲ ಹೇಳ್ತೀನಿ ಬಿಡಿ ನೆಕ್ಸ್ಟು. ಆ ಮದುವೆಗೆ ಅಂತಲೇ ಮಾತಾಡೋಕ್ಕೆ ಬಂದಾಗ ಖಂಡಿತ ಹೇಳ್ತೀನಿ ಎಲ್ಲ. ಇನ್ನು ಉಳಿದಂಥ ಸಿನಿಮಾಗಳು ಪುಷ್ಪ 2 ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇರುವಂಥ ಸಿನಿಮಾ. ಸೊ ಅದರ ಡಬ್ಬಿಂಗ್ ಏನಾದರೂ ಅದರ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು? ನನ್ನ ಪಾತ್ರದ ಕೆಲಸ ಮುಗ್ದಿದೆ. ಬಟ್ ಎಲ್ಲೋದ್ರೂ ಪುಷ್ಪ ಬಗ್ಗೆನೇ ಕೇಳ್ತಿದ್ದಾರೆ. ಸೊ ಡಿಸೆಂಬರ್ 5ಕ್ಕೆ ಪುಷ್ಪ ನೋಡಿ, ನವಂಬರ್ 22ಕ್ಕೆ ಅದಕ್ಕಿಂತ ಮುಂಚೆ ಝೀಬ್ರಾ ನೋಡಿ. ಪುಷ್ಪ ಬಗ್ಗೆ ಐ ಥಿಂಕ್ ಡೀಟೇಲ್ಸು ನನಗೂ ಏನೂ ಗೊತ್ತಿಲ್ಲ. ನಾನು ತುಂಬ ಎಕ್ಸೈಟೆಡಾಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಸುಕುಮಾರ್ ಅವರು, ಅಲ್ಲು ಅರ್ಜುನ್ ಅವರು, ಮೈತ್ರಿ ಸಿನಿಮಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ಲ, ಅವ್ರು ಎಷ್ಟು ಪ್ಯಾಷನೇಟಾಗಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ಇನ್ನೂ ಒಳ್ಳೆ ಇಂಪ್ಯಾಕ್ಟ್ ಇರುವಂಥ ಸಿನಿಮಾ ಜೊತೆ ಬರ್ತಾರೆ. ಇಬ್ಬರ ಟಕಫರ್ ಎಲ್ಲೂ ಕಂಟಿನ್ಯೂ ಆಗುತ್ತಾ ಅಂತ ಸೀಕ್ವಲ್ನಲ್ಲಿ? ಅದು ಸಿನಿಮಾದಲ್ಲೇ ನೋಡ್ಬೇಕು ನೀವು. ಸೊ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಣ ಮತ್ತೆ.